ಮೈನರನ್ನು ಕಿಡ್ನಾಪ್ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಒಂದು ಸಾಕ್ಷಿನಾಶ ಕೇಸ್, ಒಂದು ಕಿಡ್ನಾಪ್ ಕೇಸ್, ಪ್ಲಸ್ ಮೈನರ್ ಕೇಸ್. ಮೈನರ್ ಜೇಜ್ ಆಕ್ಟ್ ಅಲ್ಲಿ ಬರ್ತದೆ. ಇದು 3 ಕೇಸ್, ಹೆವಿ ಕೇಸ್. ಈ ಕೇಸನ್ನು 2 ಮಂತ್ ಆಯ್ತು ಅವರಿಗೆ ಎಫ್ಐಆರ್ ಮಾಡ್ಲಿಕ್ಕೆ. 2 ಮಂತ್ಸ್ ಎಂತ ಮಾಡಿದ್ರು? 2 ಮಂತ್ಸ್ ಅಲ್ಲಿ ಎಂತ ಮಾಡಿದ್ರು ಇವರು? ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾ ರಾಂಪೇಜ್. ಮೂಡಬಿದ್ರಿಯ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಈಗ ವೇಣೂರು ಪೊಲೀಸ್ ಸ್ಟೇಷನಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮೂಡಬಿದ್ರಿಯ ಇನ್ಸ್ಪೆಕ್ಟರ್ ಸಂದೇಶ್ ಅನ್ನು ಈಗ ಅಮಾನತು ಕೂಡ ಮಾಡಲಾಗಿರುವಂಥದ್ದು. ಸಂದೇಶ್ ಯಾರ ಮನೆಯ ಕಂಪೌಂಡ್ ಹಾರಿದ್ದಾನೋ, ಅಥವಾ ಯಾರ ಜೊತೆಗೆ ಕಿಚನಲ್ಲಿ ಡ್ಯಾನ್ಸ್ ಮಾಡಿದ್ದಾನೋ, ಅಥವಾ ಯಾರ ಜೊತೆಗೆ ಆಡಿಯೋದಲ್ಲಿ ಫೋನ್ ಕಾಲಲ್ಲಿ ಮಾತಾಡಿದ್ದಾನೋ, ನಿನ್ನ ಮಗಳು ಎಕ್ಸ್ಪರ್ಟಲ್ಲಿ ಕಳೆಯುವುದಲ್ವಾ, ಅವಳನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ವಿಚಾರದಲ್ಲಿ ಇವರು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಡೋಕೆ ಮುಂದೆ ಬರಲಿಲ್ಲ ಅನ್ನುವಂಥ ವಿಚಾರದಲ್ಲಿ. ಹೀಗಾಗಿ ನಮಗೆ ಇವನ ಮೇಲೆ FIR ದಾಖಲು ಮಾಡೋಕೆ ಆಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ. ಆದರೆ ಒಂದಷ್ಟು ಜನ ಇವನು ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲೂ ಕೂಡ ಕೇಸ್ ದಾಖಲಾಗಿರಲಿಲ್ಲ. ಅದಕ್ಕೋಸ್ಕರ ಈ ಕೇಸನ್ನು ವೇಣೂರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ರ ಅನ್ನುವಂಥ ವಿಚಾರದಲ್ಲಿ ಒಂದು ವರ್ಗ ಮಾತಾಡ್ತಾ ಇದ್ರೆ, ಮತ್ತೊಂದು ವರ್ಗ ಹೇಳ್ತಾ ಇರುವಂಥದ್ದು ಈ ರೀತಿ ಲೈಂಗಿಕ ದೌರ್ಜನ್ಯ ಮಾಡಿದಂತಹ ಸಂದೇಶ್ ಅವರಿಗೆ ಬೆದರಿಕೆಯನ್ನು ಕೂಡ ಒಡ್ತಾ ಇದ್ದ. ಅವನ ಜೊತೆಗೆ ವೆಲ್ ಇಂಪ್ಲೂಯೆನ್ಸ್ಡ್ ಪರ್ಸನ್ಸ್ ಇದ್ರು. ಸೊ ಕೇಸ್ ಹಾಕ್ತೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದ. ಒಂದಷ್ಟು ಜನ ಯಾರೆಲ್ಲ ಕೇಸ್ ಕೊಡೋಕೆ ಬರ್ತಾರೋ, ಗಂಡ ಹೆಂಡತಿಯ ನಡುವೆ ಏನೆಲ್ಲ ಕೇಸ್ ಇರುತ್ತೋ ಅದನ್ನು ಉಪಯೋಗಿಸಿ ಈ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದ ಅನ್ನುವಂಥ ವಿಚಾರದಲ್ಲಿ ಒಂದು ಸೈಡ್ ಆರೋಪ ಮಾಡ್ತಾ ಇದ್ದಾರೆ. ಈಗ ವೇಣೂರು ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಕೇಸ್ ದಾಖಲಾಗಿದೆ ಅಂತ ಹೇಳಿದರೆ, ಸರಿಸುಮಾರು 2018ರಲ್ಲಿ ಈ ಕೇಸು ದಾಖಲು ಮಾಡಿದಂತಹ ಮಹಿಳೆ ಮತ್ತು ಅವರ ತಂಗಿಯ ನಡುವೆ ಜಾಗದ ತಕರಾರು ಇತ್ತು. ಸೊ ಈ ಟೈಮಲ್ಲಿ ಈಗ ಕೇಸು ದಾಖಲು ಮಾಡಿದಂತಹ ಮಹಿಳೆಯ ವಿರುದ್ಧ ಮಹಿಳೆಯ ತಂಗಿ ಕಂಪ್ಲೇಂಟನ್ನು ಕೂಡ ದಾಖಲು ಮಾಡ್ತಾರೆ. ಇದರಿಂದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಇದೇ ಸಂದೇಶ್ ಆ ಟೈಮಲ್ಲಿ ಅವರ ಮನೆಗೆ ಹೋಗಿ ಬರ್ತಾ ಇದ್ದ. ಈಗ ಸಂದೇಶ್ ಮೇಲೆ ಅತ್ಯಾಚಾರ ಕೇಸು ದಾಖಲು ಮಾಡಿದಂತಹ ಮಹಿಳೆಯ ಮನೆಗೆ ಹೋಗಿ ಬರ್ತಾ ಇದ್ದ ಅನ್ನುವಂಥ ವಿಚಾರದಲ್ಲಿ ಆನಂತರ ಆ ಕೇಸನ್ನು B ರಿಪೋರ್ಟ್ ಕೂಡ ಹಾಕಿರುವಂಥದ್ದು. ಅದೇ ಆ ಜಾಗದ ಕೇಸ್ ಏನಿದೆ ಆ ಕೇಸನ್ನು B ರಿಪೋರ್ಟ್ ಕೂಡ ಹಾಕಿರುವಂಥದ್ದು. ನಂತರ 2020ರಿಂದ 2023ರವರೆಗೆ ನಿರಂತರವಾಗಿ ನನ್ನನ್ನು ಅತ್ಯಾಚಾರ ಕೂಡ ಮಾಡಿದ್ರು. ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೂ ಜಾಗದ ಕೇಸೇನು B ರಿಪೋರ್ಟ್ ಹಾಕಿದ್ದೀನಿ, ಅದನ್ನು ಮತ್ತೆ ಓಪನ್ ಮಾಡ್ತೀನಿ, ಓಪನ್ ಮಾಡ್ತೀನಿ ಅನ್ನುವಂತಹ ವಿಚಾರದಲ್ಲಿ ನನಗೆ ಬೆದರಿಸ್ತಾ ಇದ್ರು. ಅದು ಅಲ್ಲದೆ ಈ ಸಂದೇಶ್ಗೆ ನನ್ನ ಬ್ಯಾಂಕ್ನ ಖಾತೆಯ ಮೂಲಕ 3 ಲಕ್ಷಕ್ಕಿಂತಲೂ ಅಧಿಕ ಹಣವನ್ನು ಹಾಕಿದ್ದೀನಿ. ಸಂದೇಶ್ ಮನೆಗೆ ಬೇಕಾಗಿ ನನ್ನ ಮನೆಯಲ್ಲಿದ್ದಂತಹ ಸಾಗುವಳಿ ಮರಗಳನ್ನು ಕೂಡ ಕಡಿದುಕೊಂಡು ಹೋಗಿದ್ದಾರೆ. ಅದು ಅಲ್ಲದೆ ಸಂದೇಶ್ನ ಖಾಸಗಿ ಡ್ರೈವರ್ ಆಗಿದ್ದಂತಹ ಅಕ್ಬರ್ ಅನ್ನುವಂತಹ ವ್ಯಕ್ತಿ ಚಿನ್ನವನ್ನು ಕೂಡ ಅಡವಿಟ್ಟಿದ್ದಾರೆ. ಸಂದೇಶ್ಗೆ ಕೊಡೋಕೆ ಅಕ್ಬರ್ ಅವರ ಹೆಸರಿನಲ್ಲಿ ಚಿನ್ನವನ್ನು ಅಡವಿಟ್ಟಿದ್ದಾರೆ 4 ಲಕ್ಷ ರೂಪಾಯಿಗೆ. ನಂತರ ಅವನು ನನಗೆ ವಾಪಸ್ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಅದು ಅಲ್ಲದೆ ಇದೆಲ್ಲ ಈಗ ಏನು ವೈರಲ್ ಆಗ್ತಾ ಇತ್ತು, ಆ ಟೈಮಲ್ಲಿ ಅತ್ಯಾಚಾರ ಕೇಸನ್ನು ದಾಖಲು ಮಾಡಿದಂತಹ ಮಹಿಳೆ ಕೇಸನ್ನು ದಾಖಲು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ದಂತಹ ಸಮಯದಲ್ಲಿ ಆ ವಿಡಿಯೋ ಏನು ವೈರಲ್ ಆಗಿತ್ತು, ಅವರು ಇಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ, ಅದು CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ ಅಂತೇಳಿ ಅವರ ಮೇಲೂ ಕೂಡ FIR ದಾಖಲಾಗಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಸಂದೇಶ್ ಮೇಲೆ ಕೇಸ್ ಕೊಡಬೇಡ, ಸಂದೇಶ್ ಮೇಲೆ ಕೇಸ್ ಕೊಟ್ಟರೆ ನಿನ್ನ ಮೇಲೆ ಮತ್ತೊಂದು ಕೇಸ್ ಆಗುತ್ತೆ, ನಿನ್ನನ್ನು ಅವರು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ವಿಚಾರದಲ್ಲಿ ಬೆದರಿಸೋಕೆ ಮನೆಗೆ ಬಂದಿದ್ದಾರೋ ಅಂಥೇಳಿ ಅವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಅತ್ಯಾಚಾರದ ಜೊತೆಗೆ ಅಕ್ಬರ್, ಸಂದೇಶ್ ಮತ್ತು ಆ ಇಬ್ಬರು ಮಹಿಳೆಯರ ಜೊತೆಗೆ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಯಾವ ರೀತಿಯಾಗಿ ಟರ್ನ್ ಪಡೆಯುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಖಂಡಿತ ನಮಗೆಲ್ಲರಿಗೂ ಕೂಡ ಒಂದು ಸಂಶಯ ಅಥವಾ ಎಲ್ಲರ ಮೈಂಡಲ್ಲೂ ಕೂಡ ಮೂಡುವಂಥದ್ದು ಏನು ಅಂತ ಹೇಳಿದರೆ, ಒಂದು ವೇಳೆ ಅತ್ಯಾಚಾರಣೆ ಮಾಡಿದರೆ 2020ಕ್ಕೆ ಮಾಡಿದ್ದು 23ರವರೆಗೆ ಮಾಡ್ತಾ ಇದ್ದ ಅಂತ ಹೇಳಿದರೆ 26ಕ್ಕೆ ಕಂಪ್ಲೇಂಟ್ ಕೊಡಬೇಕಾ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರೆ, ಆ ಮಹಿಳೆ ಹೇಳೋದೇನು ಅಂತ ಹೇಳಿದರೆ, ಇವನು ಬೆದರಿಕೆ ಹೊಡ್ತಾ ಇದ್ರಿ, ಏನಾದರೂ ನಾನು ಅತ್ಯಾಚಾರ ಮತ್ತೊಂದು ಮಗದೊಂದು ಕಂಪ್ಲೇಂಟ್ ಕೊಡ್ತಾ ಇದ್ದರೆ ಖಂಡಿತವಾಗ್ಲೂ ನನ್ನನ್ನು ಸುಮ್ಮನೆ ಬಿಡ್ತಾ ಇರಲಿಲ್ಲ,
ನಾನು ಬದುಕೋಕೆನೇ ಆಗ್ತಾ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಈ ಮಹಿಳೆ ಕೂಡ ಆರೋಪ ಮಾಡ್ತಾ ಇದ್ದಾಳೆ. ಯಾಕೆಂತ ಹೇಳಿದ್ರೆ ಈಗಲೇ ಎಷ್ಟೊಂದು ಜನ ದೌರ್ಜನ್ಯವನ್ನು ಅನುಭವಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಇದೆ ಅನ್ನುವಂಥ ವಿಚಾರದಲ್ಲಿ ಸಂದೇಶ್ಗೆ ಕಮಿಷನರು ಕೂಡ ಸಂದೇಶವನ್ನು ಬಿಟ್ಟು ಕೊಡ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಸುಮತಿರವರು ಆರೋಪವನ್ನು ಮಾಡಿರುವಂಥದ್ದು. ಹೀಗಿರಬೇಕಾದ್ರೆ ನಾವು ಕಂಪ್ಲೇಂಟ್ ಕೊಟ್ಟರೆ ಏನು ಯೂಸ್, ನಮ್ಮನ್ನು ಸುಮ್ಮನೆ ಬಿಡ್ತಾನ ಸಂದೇಶ್. ಸೊ ಹಾಗಾಗಿ ಮನೆಯವರ ಜೊತೆಗೆ ಚರ್ಚೆ ಮಾಡಿ ಇದನ್ನೆಲ್ಲ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಈಗ ಧೈರ್ಯ ಬಂದಿದೆ ಅಂತೇಳಿದರೆ ಒಂದಷ್ಟು ಜನ ಮಹಿಳೆಯರು ವಾಯ್ಸ್ ರೈಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಧೈರ್ಯ ಬಂದಿದೆ ಅನ್ನುವಂಥ ವಿಚಾರದಲ್ಲಿ ಕಮಿಷನರ್ ಕೂಡ ಹೇಳಿರುವಂಥದ್ದು ಅದನ್ನೇ. ಯಾವುದೇ ಕೇಸ್ ಇರಲಿಲ್ಲ ಇದುವರೆಗೂ ಅಂತೇಳಿದರೆ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಯಾವುದೇ ಕೇಸ್ ಇರಲಿಲ್ಲ. ಇನ್ಸ್ಪೆಕ್ಟರ್ ಸಂದೇಶ್ನ ವಿಡಿಯೋ ಮತ್ತು ಆಡಿಯೋ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುಮತಿರವರು ಏನು ಪ್ರೆಸ್ ಮೀಟ್ ಮಾಡಿದ್ರು ಅಥವಾ ನಮ್ಮ ಜೊತೆಗೂ ಕೂಡ ಮಾತಾಡಿದ್ರು, ಅದು ಅವರಿಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು ಅಲ್ಲ. ಆ ವಿಡಿಯೋದಲ್ಲಿ ಇರುವಂತಹ ಮಹಿಳೆನೇ ಬೇರೆ, ಆ ಆಡಿಯೋದಲ್ಲಿ ಇರುವಂತಹ ಮಹಿಳೆನೇ ಬೇರೆ, ಮತ್ತು ಈ ಸುಮತಿ ಮತ್ತು ಪ್ರಫುಲ್ಲಾರವರ ಕೇಸೇ ಬೇರೆ ಅಂತೇಳಿ ಸುಮತಿರವರು ಇಲ್ಲಿ ಸ್ಟ್ರಾಂಗ್ ಆಗಿ ಹೊರಗಡೆ ಬಂದರು. ಯಾಕೆ ಅಂತ ಹೇಳಿದ್ರೆ ಸುಮತಿರವರ ಅಕ್ಕ ಪ್ರಫುಲ್ಲ ಅವರ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದ ಸಂದೇಶ್ ಅನ್ನುವಂಥ ವಿಚಾರದಲ್ಲಿ ಅವರ ಮಗ ಹೇಳ್ತಾ ಇರುವಂಥದ್ದು, ಮಗ ಖುದ್ದಾಗಿ ನೋಡಿದ್ದಾನೆ ಅನ್ನುವಂಥ ವಿಚಾರದಲ್ಲಿ. ಅವನು ಸ್ಕೂಲಿಂದ ಮನೆಗೆ ಬರುವಾಗ ಅವರ ಬೆಡ್ರೂಮಿಂದ ಬರ್ತಾ ಇದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ಆ ಮಗ ಹೇಳಿರುವಂಥದ್ದು. ಸೊ ಈ ಕಾರಣದಿಂದಾಗಿ ಮಗನಿಗೆ ಗೊತ್ತಾಯಿತು ಅನ್ನುವಂಥ ವಿಚಾರದಲ್ಲಿ ತಂದೆ ಮತ್ತು ಮಗನ ಮೇಲೆ ಪ್ರಫುಲ್ಲಾರ್ ಅವರೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ. ಅಂದರೆ ನನಗೆ ಹೊಡಿತಾರೆ ಬಡಿತಾರೆ ಅನ್ನುವಂಥ ವಿಚಾರದಲ್ಲಿ. ಈ ಕಾರಣಕ್ಕಾಗಿ ಸುಮತಿರವರು, ಪ್ರಫುಲ್ಲಾರ್ ಅವರ ತಂಗಿ ಸುಮತಿರವರು ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಮಯದಲ್ಲಿ ಏನೂ ಎತ್ತ ಮಗನು ಮತ್ತು ಗಂಡನ ಮೇಲೆ ಅಂತೇಳಿದರೆ ಎರಡನೇ ಗಂಡ ಪ್ರಫುಲ್ಲಾರ್ ಅವರದು ಯಾಕೆ ಕೇಸ್ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನೋಡೋಕೆ ಹೋದಂಥ ಸಮಯದಲ್ಲಿ ಪ್ರಫುಲ್ಲರ ಪರವಾಗಿ ನಿಂತಹ ಸಂದೇಶ್ ಏಕಾಏಕಿಯಾಗಿ ಹಲ್ಲೆ ಮಾಡಿದ್ದಾರೆ, ನಮ್ಮ ಮೊಬೈಲಲ್ಲಿ ಮಾಡಿದಂಥ ವಿಡಿಯೋವನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇವರು ಹೇಳ್ತಾ ಇರುವಂಥದ್ದು. ನಂತರದಲ್ಲಿ ಈ ಸಂದೇಶ್ ಮೇಲೆ ಕಂಪ್ಲೇಂಟನ್ನು ಕೊಟ್ಟರು, ಯಾರು ಕಂಪ್ಲೇಂಟನ್ನು ತೆಗೆದುಕೊಂಡಿಲ್ಲ. ಜಡ್ಜ್ ಮೂಲಕ ನಾವು ಕೋರ್ಟಲ್ಲಿ ಅವನ ಮೇಲೆ ಎನ್ಕ್ವೈರಿ ಆಗಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಪ್ರೈವೇಟ್ ಕಂಪ್ಲೇಂಟ್ ಮಾಡಿದ್ವಿ. ನಂತರ IG ರವರ ಹತ್ರನೂ ಕೂಡ ಹೋಗಿದ್ವಿ, ಮಾತ್ರ IGP ಹತ್ರನೂ ಕೂಡ ಹೋಗಿದ್ವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಇವರು ಹೇಳ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಒಂದಷ್ಟು ಮೀಡಿಯಾಗಳು ಕೂಡ ಮಾತಾಡೋಕ್ಕೆ ಶುರು ಮಾಡಿತ್ತು ಈ ಸುಮತಿಯ ಆಧಾರದ ಮೇಲೆ. ಬಟ್ ಆಡಿಯೋ ವಿಡಿಯೋ ಏನು ಪ್ರಸಾರ ಮಾಡಿತ್ತು ಅದು ಹೇಗೆ ಸಿಕ್ಕಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಮೀಡಿಯಾದವರಿಗೆ ಆಗಿರ್ಬೋದು ಅಥವಾ ಸುಮತಿರವರಿಗೆ ಆಗಿರ್ಬೋದು ಹೇಗೆ ಸಿಕ್ಕಿತ್ತು ಅನ್ನುವಂಥ ವಿಚಾರದಲ್ಲೂ ಗೊತ್ತಿಲ್ಲ. ಆ ಆಡಿಯೋ ವಿಡಿಯೋ ಮಾಡಿದಂಥ ಮಹಿಳೆಯರ ಜೊತೆಗೇ ಇದ್ದಿರುವುದಾದರೆ ಅವರು ಯಾವ ಕಾರಣಕ್ಕಾಗಿ ಅದನ್ನು ವೈರಲ್ ಮಾಡಿದರು ಅನ್ನುವಂಥ ವಿಚಾರದಲ್ಲೂ ಕೂಡ ಮೂಡುವಂಥ ಪ್ರಶ್ನೆ. ಈಗ ಯಾಕೆ ಕಂಪ್ಲೇಂಟ್ ಕೊಡೋಕೆ ಅವನ ಮೇಲೆ ಬರ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಮೂಡುವಂಥ ಪ್ರಶ್ನೆ. ಸೊ ಈ ಕಾರಣದಿಂದಾಗಿ ಕಮಿಷನರ್ ಕೂಡ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ ಲೈಂಗಿಕ ಆರೋಪ ಆಗಿರ್ಬೋದು, ಅತ್ಯಾಚಾರ ಪ್ರಕರಣಕ್ಕೆ ಯಾವುದೇ ಕೇಸ್ ದಾಖಲಾಗಿಲ್ಲ ರೀ ಅವನ ಮೇಲೆ, ಮತ್ತು ಯಾವ ರೀತಿ ಎನ್ಕ್ವೈರಿ ಮಾಡುವಂಥದ್ದು ಅಂತ ಹೇಳಿ. ಆದರೆ ಈ ರೀತಿಯಾಗಿ ಕಿಚನಲ್ಲಿ ಒಬ್ಬ ಮಹಿಳೆಯ ಜೊತೆಗೆ ಯೂನಿಫಾರ್ಮಲ್ಲಿದ್ದು, ಅದು ಹೆಂಡತಿ ಆಗಿರ್ಬೋದು ರೀ, ಆ ಯೂನಿಫಾರ್ಮಿಗೆ ಒಂದು ಶಿಸ್ತು ಗೌರವ ಅನ್ನುವಂಥದ್ದು ಇದೆ, ಅದನ್ನು ಅವ್ರು ಕಾಪಾಡಬೇಕು. ಹೆಂಡತಿ ಕೂಡ ಆಗಿರ್ಬೋದು, ಆ ರೀತಿಯಾಗಿ ವರ್ತನೆ ಮಾಡುವಂಥದ್ದು ಸರಿಯಲ್ಲ. ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ನಾವು ಆ ಯೂನಿಫಾರ್ಮಿಗೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿರಬೇಕು. ಅಂತ ಹೇಳಿದ್ರೆ ಆ ಸಮವಸ್ತ್ರ ಅನ್ನೋದಕ್ಕೆ ಒಂದು ವಿಶೇಷ ಮೌಲ್ಯ ಕೂಡ ಇದೆ ರೀ. ಅದು ಕೇವಲ ಬಟ್ಟೆ ಅಲ್ಲ, ಅದು ಶಿಸ್ತು, ಕಾನೂನು ಮತ್ತು ಸಮಾಜದ ಭದ್ರತೆಯ ಪ್ರತೀಕ. ಅದು ಆ ವ್ಯಕ್ತಿ ವೈಯಕ್ತಿಕ ಜೀವನದಲ್ಲೂ ಕೂಡ ಸಾರ್ವಜನಿಕ ನಂಬಿಕೆಯನ್ನು ಕಾಪಾಡುವಂಥ ವ್ಯಕ್ತಿ ಆಗಿರ್ತಾನೆ, ಮತ್ತು ಆ ಹೊಣೆ ಕೂಡ ಅವನಲ್ಲಿ ಇರುತ್ತೆ. ಪೊಲೀಸ್ ಇಲಾಖೆಯ ಶಕ್ತಿ ಅಂತ ಹೇಳಿದ್ರೆ ಬರೀ ಅಧಿಕಾರದಲ್ಲಿ ಮಾತ್ರ ಇರುವಂಥದ್ದು ಅಲ್ಲ, ಅದು ಜನರ ವಿಶ್ವಾಸ ಮೂಡಿಸೋದ್ರಲ್ಲಿ ಕೂಡ ಇರಬೇಕು. ಆ ವಿಶ್ವಾಸವನ್ನು ಅವನ ನಡೆ ನುಡಿಯ ಮತ್ತು ಅವನ ಶಿಸ್ತು ಜವಾಬ್ದಾರಿಯನ್ನು ಪಾಲಿಸೋದ್ರಲ್ಲಿ ತೋರಿಸಬೇಕು ಅನ್ನುವಂಥ ವಿಚಾರದಲ್ಲಿ. ಸೊ ಈ ಕಾರಣಕ್ಕಾಗಿ ಅವನ ಫ್ಯಾಮಿಲಿ ಆಗಿರ್ಬೋದು, ಅವನ ಹೆಂಡತಿ ಆಗಿರ್ಬೋದು, ಪೊಲೀಸ್ ಯೂನಿಫಾರ್ಮ್ನಲ್ಲಿ ಡ್ಯಾನ್ಸ್ ಮಾಡಿರುವಂಥದ್ದು ತಪ್ಪು ಅನ್ನುವಂಥ ವಿಚಾರ. ಅದಲ್ಲದೆ ಈ ಪೋಕ್ಸೋ ಕೇಸಲ್ಲಿ ಹುಡುಗರನ್ನು ಕೂಡ ಒಳಗಾಕಿರುವಂಥದ್ದು ಜಡ್ಜ್ಮೆಂಟು ಕೂಡ ಬಂದಿದೆ, ಅವರು ನಿರಪರಾಧಿಗಳು ಅನ್ನುವಂಥ ವಿಚಾರದಲ್ಲಿ. ಸಾಕ್ಷಿ ಕೂಡ ಹೇಳಿಲ್ಲ, ಯಾರೂ ಸಾಕ್ಷಿ ಹೇಳೋಕೇನೆ ಬರಲಿಲ್ಲ. ಆ ಮಹಿಳೆ ಕೂಡ ಏನೋ ಇಬ್ಬರು ಹುಡುಗಿಯರು ಇದ್ದರು, ಯುವತಿಯರು ಇದ್ದರು, ಯಾವ ಮೆಡಿಕಲ್ ಕೂಡ ಪ್ರೂವ್ ಆಗಿಲ್ಲ. ಆ ಯುವತಿಯರು ಕೂಡ ನಮ್ಗೆ ಏನು ಮಾಡಿಲ್ಲ, ನಾವು ಕಸ ಕ್ಲೀನ್ ಮಾಡೋಕ್ಕೆ ಹೋದದ್ದು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅವರು ಕೂಡ ಕಂಪ್ಲೇಂಟ್ ಕೊಡಲಿಲ್ಲ.
ಸುಧೀರ್ ಕುಮಾರ್ ರೆಡ್ಡಿ ಅವರೇ ಹೇಳುವಂಥ ಪ್ರಕಾರ ಒಬ್ಬ ಹುಡುಗಿ ರೂಮಿನಲ್ಲಿದ್ದರೆ ನಾನು ಅವರ ಮೇಲೆ ಕೇಸ್ ಮಾಡೋಕ್ಕಾಗುತ್ತೇನೋ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಹಾಗಾದರೆ ಸುಮೋಟ ಕೇಸ್ ದಾಖಲು ಮಾಡಿದ್ದಾರೆ. ಯಾಕೆ? ವೈಯಕ್ತಿಕ ಗ್ರಜ್ಜೆಲ್ಲ ಯಾಕೆ ಅನ್ನುವಂಥ ವಿಚಾರದಲ್ಲಿ. ಸೊ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಈ ಕೇಸ್ ಅನ್ನುವಂಥ ವಿಚಾರದಲ್ಲಿ. ಸದ್ಯಕ್ಕಂತೂ ಅಮಾನತುವಾಗಿದ್ದಾರೆ. ಒಂದಲ್ಲ ಒಂದು ಕೇಸ್ ಬೆನ್ನಟ್ಟಿ ಬರ್ತಾ ಇದೆ ಸಂದೇಶ್ ಮೇಲೆ. ಪ್ರಯತ್ನ ಪಡ್ತೀವಿ ನಾವು ಸಂದೇಶ್ರವರನ್ನು ಕೂಡ ಮಾತಾಡಿಸುವಂಥದ್ದು, ಅಥವಾ ಆ ಸಂತ್ರಸ್ತೆ ಬೇರೆ ಯಾರು ಇದ್ದಾರೆ ಆ ವಿಡಿಯೋದಲ್ಲಿ ಕಂಪೌಂಡ್ ಹಾರಿರುವಂಥದ್ದು ಅಥವಾ ಆಡಿಯೋದಲ್ಲಿ ವೈರಲ್ ಆಗಿರುವಂಥದ್ದು ಆ ಮಹಿಳೆಯರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಪಡ್ತೀವಿ. ಒಂದು ವೇಳೆ ಅವರಿಗೆ ಮನಸ್ಸಿದ್ರೆ ಮಾತಾಡೋಕ್ಕೆ ಇಷ್ಟ ಇದ್ದರೆ ಮಾತಾಡ್ತಾರೆ ಅಂಥೇಳಿ ಮುಂದೆ ಬಂದರೆ ಖಂಡಿತವಾಗ್ಲೂ ಆ ಮಹಿಳೆಯರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಪಡ್ತೀವಿ. ಅಂತ ಹೇಳಿದ್ರೆ ಇಲ್ಲಿ ಕನ್ಕ್ಲೂಷನ್ ಬೇಕು, ಯಾಕೆ ಏನು ಎತ್ತ ಅನ್ನುವಂಥ ವಿಚಾರದಲ್ಲಿ. ಪೊಲೀಸ್ ಇಲಾಖೆ ಪೊಲೀಸರನ್ನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ತೊಡೆಯ ಮೇಲೆ ಕೂರಿಸಿರುವಂಥ ಇನ್ಸ್ಪೆಕ್ಟರ್, ಎಷ್ಟೋ ಲಂಚ ಪಡೆದಂಥ ಇನ್ಸ್ಪೆಕ್ಟರ್, ಲೋಕಾಯುಕ್ತ ಬಳೆಗೆ ಬಿದ್ದಂತಹವರು ಪೊಲೀಸರು ಎಷ್ಟು ಜನ ಇದ್ದಾರೆ. ಹಾಗಾದರೆ ಏನು ಮಾಡ್ತಾ ಇದೆ ಇದನ್ನೆಲ್ಲ ನೋಡಿಕೊಂಡು ಗೃಹ ಇಲಾಖೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಸೊ ಈ ಕಾರಣಕ್ಕಾಗಿ ನಾವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಒಂದಷ್ಟು ಸ್ಟೇಷನ್ಗೆ ಹೋದರೆ ದೊಡ್ಡ ಜನ ಬಂದರೆ FIR ಮಾಡುವಂಥದ್ದು, ಪಾಪದವರು ಹೋದರೆ ಅವರನ್ನು NCR ಕೊಟ್ಟು ಕಳಿಸುವಂಥದ್ದು, ಹೋಗಿ ನೀವು ಕೋರ್ಟಿಗೆ ಹೋಗಿ ಅಂತೇಳಿ. ಎಷ್ಟೆಲ್ಲ ನಡೀತಾ ಇದೆ ಪೊಲೀಸ್ ಸ್ಟೇಷನಲ್ಲಿ. ಇದೆಲ್ಲ ಯಾವಾಗ ನಿಲ್ಲುವಂಥದ್ದು? ಸೊ ನೋಡೋಣ ಏನೆಲ್ಲ ಆಗುತ್ತೆ, ಯಾವ ರೀತಿಯಾಗಿ ಆ್ಯಕ್ಷನ್ ತಗೊಳ್ತಾರೆ ಗೃಹ ಮಂತ್ರಿಗಳು ಅನ್ನುವಂಥ ವಿಚಾರದಲ್ಲಿ, ಪೊಲೀಸ್ ಕಮಿಷನರ್ ಯಾವ ರೀತಿಯಾಗಿ ಆ್ಯಕ್ಷನ್ ತಗೊಳ್ತಾರೆ, ಏನೆಲ್ಲ ಕನ್ಕ್ಲೂಷನ್ ಕೊಡ್ತಾರೆ ಅನ್ನುವಂಥ ವಿಚಾರದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸುಮತಿರವರ ಮಗ, ಅವನಿಗೇನು ಹಲ್ಲೆ ಮಾಡಿದ್ರು ಪೊಲೀಸ್ ಸ್ಟೇಷನಲ್ಲಿ, ಅವರು ಒಂದಷ್ಟು ಮಾತಾಡಿದ್ದಾರೆ, ಕೇಳ್ಕೊಂಡು ಬನ್ನಿ. ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ, ಸ್ಟೇಷನಲ್ಲಿ ಕಾಲರ್ ಹಿಡಿದು ಹೊಡೆದಿರುವಂಥ ವಿಡಿಯೋ. ಅವರೇ ನಮ್ಮ ಜೊತೆಗಿದ್ದಾರೆ, ಅಭಿಷೇಕ್ ಅಂತ ಹೇಳಿದ್ರೆ ಸುಮತಿರವರ ಮಗ. ಅವ್ರ ಹತ್ರ ನಾನು ಕೇಳ್ತಾ ಹೋಗ್ತೀನಿ ಯಾತಕ್ಕೋಸ್ಕರ ಹೊಡೆದಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ. ಸರ್ ಏನು ಅದು, ಈಗ ಒಂದಷ್ಟು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ, ಸ್ಟೇಷನಲ್ಲಿ ಹೊಡೆದಂಥ ವಿಡಿಯೋ, ಇನ್ಸ್ಪೆಕ್ಟರ್ ಸಂದೇಶ್ ರಾವ್. ಸೊ ಅದು ನಿಮಗೇನೆ ಹೊಡೆದಿರುವಂಥದ್ದು. ಸೊ ಮೇ 9ಗೆ ನಾನು ಪ್ರಫುಲ್ಲ ಅವ್ರದ್ದು ಮಗ ಶೈಲೇಶ್ ಮತ್ತು ಅವ್ರದ್ದು ಗಂಡ ನಿತಿನ್ ಮತ್ತು ನನ್ನ ಅಮ್ಮ ಸುಮತಿ, 4 ಜನ ಮೇ 9ಗೆ ಸ್ಟೇಷನ್ ಹೋಗಿದ್ವಿ, ನಮ್ಮದು ಮೂಡುಬಿದಿರೆ ಸ್ಟೇಷನ್ಗೆ. ಅಂದರೆ ಅಲ್ಲ, ಶೈಲೇಶಿಗೆ ಮತ್ತು ಅವ್ರದ್ದು ತಂದೆಗೆ ನಿತಿನಿಗೆ ಇಬ್ಬರಿಗೆ ಜೀವ ಬೆದರಿಕೆ ಕೇಸ್ ಅಂತ ಕೊಟ್ಟಿದ್ರು. ಏತಕ್ಕಂದರೆ ಈಗ ಎಂತಕ್ಕೆ ಕೊಟ್ಟದಂದರೆ, ಶೈಲೇಶಿಗೆ ಒಂದು ಅಪ್ಪಂದು ಒಂದು ಅಮ್ಮಂದು ಮತ್ತು ಸಂದೇಶಿದು ಸಂಬಂಧ ಇದೆ ಅಂತ ಅವ್ರಿಗೆ ಗೊತ್ತಾಗಿತ್ತು ಅವನಿಗೆ. ಆ ವಿಷಯವನ್ನು ಶೈಲೇಶ್ ನಮಗೆ ತಿಳಿಸ್ತಾನಂತ ಒಂದು ಕಾರಣಕ್ಕೆ ಇವರು ಪ್ರಫುಲ್ ಎಂತ ಮಾಡಿದ್ರಂತೆ, ಇದು ಮೂಡುಬಿದಿರೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಕರೆದ್ರು ಯಾರನ್ನು, ನಿತಿನ್ ಮತ್ತು ಶೈಲೇಶನ್ನು. ಶೈಲೇಶ್ ಹೇಳಿದ ನಮಗೆ, ನನ್ನದು ಅಮ್ಮನಿಗೆ ಕಾಲ್ ಮಾಡಿ ಹೇಳಿದ, ಅಮ್ಮ ನನಗೆ ಕೂಡ ಕೇಸ್ ಕೊಟ್ಟಿದ್ದಾರೆ, ಎಂತಕ್ಕಂತ ಗೊತ್ತಿಲ್ಲ, ನಾನು ಅವ್ರದ್ದು ಮಾತಾಡೋಕತ್ತೆ ಬಿಟ್ಟಿದ್ದೇನೆ, ಇಲ್ಲಿ ಕೂತ್ಕೊಂಡಿದ್ದೇನೆ ಅಂತ ಶೈಲೇಶ್ ನನ್ನ ಅಮ್ಮನ ಹತ್ರ ಹೇಳಿದ. ಅದಕ್ಕೆ ಸರಿ ನಿಂಗೆ ಎಂತ ಕೊಟ್ಟದ್ದು ಕಂಪ್ಲೇಂಟ್, ನಾನು ಬರ್ತೇನೆ ಅಂತ ಅಮ್ಮ ಹೇಳಿದರು. ನಾನು, ಅಮ್ಮ, ಶೈಲು ಮತ್ತು ನಿತಿನ್ 4 ಜನ ಹೋದ್ವಿ ಸ್ಟೇಷನ್ಗೆ. ಸ್ಟೇಷನಲ್ಲಿ ಅದು ಆ ಕೇಸನ್ನು ರವೀಂದ್ರ ಕಾನ್ಸ್ಟೇಬಲ್ ಅಂತ ತಗೊಂಡಿದ್ರು. ಅವರು ಎಂತಂದರೆ ಫುಲ್ಲು ಸಂಭಾಷಣೆ ಒನ್ ಸೈಡೆಡ್, ಇನ್ಫ್ಲುಯೆನ್ಸ್ ಯಾರಿಗೊಂದು ಮೂರ್ಖರಿಗೆ ಗೊತ್ತಾಗ್ತದೆ ಅದು ಇನ್ಫ್ಲುಯೆನ್ಸ್ ಆಗಿ ಬಂದದಂತ, ಫುಲ್ ಒನ್ ಸೈಡ್ ಆಗಿತ್ತು. ಅವರೇ ಎಲ್ಲ ಮಾಡೋದು, ಅವರಿಗೆ ನಮಗೆ ಬೈಯೋದು, ಅವರಿಗೆ ಸ್ಟ್ಯಾಂಡ್ ತೊಗೊಳ್ಳೋದು, ಫುಲ್ ಒನ್ ಸೈಡೆಡ್ ಆಗಿತ್ತು. ಅದಕ್ಕೆ ಅಮ್ಮ ಹೇಳಿದ್ರು, ನಿಮ್ಮಿಂದ ತೀರ್ಪು ಕೊಡ್ಲಿಕ್ಕೆ ಆಗೋದಿಲ್ಲ, ಆದರೆ SI ಬರಲಿ, SI ಮಾತ್ರ ಮಾತಾಡ್ತೇವೆ ಅಂತ ಅಮ್ಮ ಹೇಳಿದರು. ಅದಕ್ಕೆ ಹೇಳಿದ್ರು, SI ಬಂದರೆ ನಿಮಗೆ ಹೊಡಿತಾರೆ. ಅಮ್ಮ ಕೇಳಿದ್ರು, ಎಂತಕ್ಕೆ ಹೊಡಿತಾರೆ, ಎಂತ ಟೆರರಿಸ್ಟ್ ನಾವು ಕಳ್ಳತನ ಮಾಡಿದ್ದೇವೆ, ಮರ್ಡರ್ ಮಾಡಿದೆ, ಎಂತ ಹೊಡಿತಾರೆ ಅಂತ ಹೇಳಿದ್ರು. ಆ ತಕ್ಷಣ ಇವ ಬಂದ, ಯಾರು, ಸಂದೇಶ್ ಇನ್ಸ್ಪೆಕ್ಟರ್, ರೌಂಡ್ಸಿಗೆ ಹೋಗಿದ್ದ ಮೋಸ್ಟ್ಲಿ. ಬಂದು ಗಾಡಿಯಲ್ಲಿ ಹಿಡಿದು ಸಂದೀಪ್ ಒಂದು ನಂದು ದೊಡ್ಡಮ್ಮ ಪ್ರಫುಲ್ಲನೊಟ್ಟಿಗೆ ಸಂದೀಪ್ ಅಂತ ಒಬ್ಬ ಬಂದಿದ್ದ ಸ್ಟೇಷನ್ನಿಗೆ ಸಪೋರ್ಟ್ ಮಾಡಿಕೊಂಡು. ಸಂದೀಪ್ ಹೊತ್ತಿಗೆ ಕೈಯೆಲ್ಲ ಇದು ಸೆಕೆಂಡ್ ಮಾಡಿಕೊಂಡು ನಮಸ್ತೆ ಎಲ್ಲ ಕೊಟ್ಟು ಬಂದ ಸೀದಾ ಡೈರೆಕ್ಟ್ ಇನ್ಸ್ಪೆಕ್ಟರ್ ಸಂದೇಶ್ ಡೈರೆಕ್ಟ್ ಬಂದು ಅಮ್ಮನಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ. ಆ ಸುಮತಿ ಅವರಿಗೆ, ನನ್ನ ಅಮ್ಮನಿಗೆ ಒಟ್ಟರಶಿ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ. ಅಂದರೆ ಒಟ್ಟರಶಿ ಬೈಲಿಕ್ಕೆ, ಅದು ಬೈದು ಮೆಟ್ಟಿಲಿದೆ ಸ್ಟೇಷನ್, ಇದು ಫುಟೇಜ್ ಇದು ಮುಂದೆ ಮೆಟ್ಟಿಲ್ಲ ತನಕ ಬೈತ ತಗೊಂಡು ಅಮ್ಮಂದ್ರೆ ಬೈತಾ ಹೋದ. ಅಮ್ಮ ಅವರ ಹಿಂದೆ ಹೋದ್ರು, ಎಂತಕ್ಕೆ ಬೈಯೋದು ನೀವು ಅಂತ. ಬೈದ ನಾನು ಎಂತ ಮಾಡಿದೆ, ರೆಕಾರ್ಡಿಂಗ್ ಮಾಡಿದೆ, ಸೈಡಲ್ಲಿದ್ದೆ ನಾನು, ರೆಕಾರ್ಡ್ ಮಾಡಿದ್ದೆ ಇದು ಬೈಯುವುದನ್ನು. ನಾನು ಬೈಯುವುದನ್ನು ನೋಡಿ ಸುಮ್ಮನಾಗಿ ನನ್ನ ಕಡೆ ಬಂದು ನಂದು ಮೊಬೈಲ್ ತಗೊಂಡು ಕಾಲರ್ ಹಿಡಿದು ಜಂಗೆ ಹೊಡೆದ, ಕೆಪ್ತಣ್ಣಿಗೆ 2 ಹೊಡೆದ. ಆಗ ಶೈಲೇಶ್ ಅಡ್ಡ ಬಂದರು, ಎಲ್ಲರೂ ಬಂದರು. ಅಂದರೆ ಆಚೆ ಎಲ್ಲ ಹೊಡೆಯೋದನ್ನು ನೋಡಿ ಶೈಲೇಶ್ ಎಲ್ಲರೂ ಬಂದರು, ಅಮ್ಮನಂತ ಬಂದರು. ಶೈಲೇಶ್ ಅಡ್ಡ ಬಂದ ಶೈಲೇಶ್ಗೆ ದೂಡಿ ಹೊಡೆದ್ರು. ಅಲ್ಲಿ ಅಮ್ಮ ಅಡ್ಡ ಬಂದ್ರಂತ ಅಮ್ಮನಿಗೆ ತಿರುಗಿ ಹೊಡೆದ್ರು. ಮತ್ತೆ ನನ್ನನ್ನು ಕರ್ಕೊಂಡೋದ್ರು ಒಳಗೆ, ಹೇಳ್ಕೊಂಡು ಹೋಗಿ ಒಳಗೆ ಹೋಗಿ ಕೂತ್ಕೊಳಿಸಿದ್ರು. ಮೊಬೈಲಲ್ಲಿ ತೆಗೆದಿದ್ರು, ಮೊಬೈಲ್ ಅದನ್ನ ತೆಗೆದ ವೀಡಿಯೋನ ಕೂಡ ಬಾತ್ರೂಮಿಗೆ ಹೋಗಿ ಡಿಲೀಟ್ ಮಾಡಿಸಿದ್ರು. ಅವರಂದ್ರೆ ಇಬ್ಬರು ಯೂನಿಫಾರ್ಮ್ ಅಲ್ಲಿದ್ದರು. ಅವರು ಬಂದು ಮೊಬೈಲ್ ತೊಗೊಂಡು ಹೋಗಿ ನಂದು ಪಾಸ್ವರ್ಡ್ ಬಲತ್ಕಾರದಿಂದ ತೊಗೊಂಡು ಹೋಗಿ ಬಾತ್ರೂಮ್ಗೆ ಹೋಗಿ ಡಿಲೀಟ್ ಮಾಡಿದ್ರು ವೀಡಿಯೋ ಕೂಡ.
ಮತ್ತೆ ಹೊಡೆದ್ರು ಒಂದು 11. ನಾವೊಂದು ಸ್ಟೇಷನ್ಗೆ 6 o'clock ಹೋಗಿದ್ದೆ. ನೈಟ್ 11 ಅಲ್ಲ 10:45 11 o'clock ಸಮಥಿಂಗ್ ಅಲ್ಲಿ ಬಿಟ್ಟರು. ಇಲ್ಲಿ ವಿಷಯ ಬಿಟ್ಟು ಬಿಡುವ, ಅದು ಕೇಸ್ ಎಲ್ಲ ಮಾಡೋದು ಬೇಡ, ಹಾಗೆ ಹೀಗೆ ಅಂತ ಹೇಳಿದ್ರು. ಬಂದು ಮತ್ತೆ ಇವರು ಕೂಡ ಸಂದೇಶ್ ಇನ್ಸ್ಪೆಕ್ಟರ್ ಬಂದು ನಂಗೆ ಗೊತ್ತಿಲ್ಲ ನೀವು ಯಾರು ಅಂತ, ಕೈ ಕಾಲೆಲ್ಲ ಹಿಡಿದು ಕಾಲು ಹಿಡಿತೇನೆ ಮೇಡಮ್, ಸಾರಿ ಮೇಡಮ್ ಅಂತ ಹೇಳಿದ. ಅದಕ್ಕೆ ಅಮ್ಮ ಹೇಳಿದ್ರು ಬಿಡುದು ಬೇಡ, ಯಾರು ಬರಲಿ ನಾವು ಬಿಡುದಿಲ್ಲ ಕೇಸ್, ಈ ವಿಷಯನ್ನು ಸೀದಾ ಹೋಗಿ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆದ್ವಿ. ನಾನು, ಅಮ್ಮ, ಶೈಲೇಶ್ 3 ಜನ ಅಡ್ಮಿಟ್ ಆದ್ವಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಒಂದು ಪ್ರೊಸೀಜರ್ ಮಾಡಿದ್ವಿ, ಮೆಡಿಕಲ್ ಪ್ರೊಸೀಜರ್ ಎಲ್ಲ ಮಾಡಿದ್ವಿ. ನಾವು ಒಂದು 3-4 days ಅಲ್ಲಿದ್ವಿ. ಸೊ ಪ್ರೊಸೀಜರ್ ಎಲ್ಲ ಮುರ್ಕೊಂಡು ಬಂದ್ವಿ ನಾವು. 2 days ಆದ್ಮೇಲೆ ನಮಗೆ ಮನೆಗೆ ನೋಟಿಸ್ ಬಂತು. ಎಂತ ಅಂತ ಹೇಳಿದ್ರೆ, ನಾನು, ನಂದಮ್ಮ ಮತ್ತೆ ನಿತಿನ್, ಶೈಲೇಶದಮ್ಮ, ಶೈಲೇಶಪ್ಪ 3 ಜನ ಹೋಗಿ ಫ್ಲಾಟಿಗೆ ಹೋದಂತ ಹೇಳಿದಲ್ಲ, ಅವರು ನಾಟಕ ಆಯ್ತಾ, ಡ್ರಾಮಾ ಅಂತಲ್ಲ, ಅಲ್ಲಿಗೆ ನಾವು ಹೋದಂತೆ. ನಾನು, ಅಮ್ಮ ಇರಲಿಲ್ಲ, ಅಮ್ಮ ಮನೆಯಲ್ಲೇ ಇದ್ರು. ನಾನಾದ್ರೂ ಅಟ್ಲೀಸ್ಟ್ ಒಂದು ಬಿಡ್ಲಿಕ್ಕಾದ್ರೂ ಹೋಗಿದ್ದೆ ಇವರನ್ನು. ಆಳ್ವಾಸ್ ಕಾಲೇಜಿಂದ ಬಂದು ಬೈಬದ್ದು ಅಂಡರ್ ಪಾಸಲ್ಲಿ ಬಿಟ್ಟು ಹೋಗಿದ್ದೆ. ನಮ್ಮ 3 ಜನ ಮೇಲೆ ಎಫ್ಐಆರ್. ಎಂತ ಎಫ್ಐಆರ್ ಅಂದ್ರೆ, ಬಾಕಿಲು ಹೊಡೆದು, ಮನೆದು ಕಬಟ್ಟೆಲ್ಲ ಹೊಡೆದು, ಬಂಗಾರ ಎಲ್ಲ ತಗೊಂಡೋಗಿ ಅವಳಿಗೆ ಹೊಡೆದು, ಅವಳಿಗೆ ಬೈದು, ಇಂತರ ಬೈದು ಹೋಗಿದ್ದೇವಂತ ಎಫ್ಐಆರ್ ನಮ್ಮ ಮೇಲೆ, ನಂದು ಅಮ್ಮ ಮೇಲೆ, ನನ್ನ ಮೇಲೆ, ಅಮ್ಮ ಮೇಲೆ, ಮತ್ತೆ ನಿತ್ಯ ಒಂದು ಗಂಡ ಮೇಲೆ. ಮತ್ತೆ ಇನ್ನೊಂದು ಎಫ್ಐಆರ್, 2 ಎಫ್ಐಆರ್. ಇನ್ನೊಂದು ಎಫ್ಐಆರ್ ಸ್ಟೇಷನ್ ವಿಷಯ, ಮೇನ್ ಆಯ್ತದ ವಿಷಯ. ಅದರಲ್ಲಿ ಎಂತ ಎಫ್ಐಆರ್ ಅಂದ್ರೆ, ನಾನು ಕೂಡ ಅದರಲ್ಲಿ, ನಾನು, ನಂದಮ್ಮ ಮತ್ತೆ ಶೈಲೇಶ್, ಅದರಲ್ಲಿ ನಿತಿನ್, ಇದರಲ್ಲಿ ಶೈಲೇಶ್, 3 ಜನ ಎಂತ ಮಾಡಿದಂತೆ, ಪ್ರಫುಲ್ಲಾಗಿ ಹೊಡೆದಂತೆ. ಅವಳಿಗೆ ಹೊಡೆದಂತೆ. ಮತ್ತೆ ಅಷ್ಟು 10 ಜನ ಸಿಬ್ಬಂದಿಗಳ ಮುಂದೆ ನಾನು ಸಂದೇಶಿದು ಕಾಲರ್ ಹಿಡಿದು ಅವನಿಗೆ ಹೊಡೆದಂತೆ. ಹಾಗೆ ಅದರಲ್ಲಿ ಉಲ್ಟಾ ಎಫ್ಐಆರ್. 2 ಎಫ್ಐಆರ್ ಆಯ್ತು ನಮ್ಮ ಮೇಲೆ. ನಾವೆಂತ ಮಾಡ್ತೀವಿ, ನಮ್ದು ಎಫ್ಐಆರ್ ಬಿದ್ದ ಮೇಲೆ ಅದು ಪ್ರೊಸೀಜರ್ ಮಾಡ್ಬೇಕಲ್ಲ, ಬೇಲೆಲ್ಲ ತಗೊಳ್ಬೇಕು. ಬೇಲೆಲ್ಲ ಆಯ್ತು, ಎಲ್ಲ ವಿಷಯ ಆಯ್ತು. ಮತ್ತೆ ಆ ಟೈಮಲ್ಲಿ ನಿತಿನ್ ಎಂತ ಮಾಡಿದ, ಅಲ್ಲಿ ಹೋಗಿ ಸೇರ್ಕೊಂಡ. ಅಂದ್ರೆ ನಿತಿನಿಗೆ ಅವರು ಕಾಲ್ ಮಾಡಿ ಹೇಳಿದಂತೆ, ನೀನು ಬಂದ್ರೆ ನಿಂದು ಎಫ್ಐಆರ್ ತೆಗಿತೇನೆ ಅಂತ ಹೇಳಿ. ನಿತಿನ್ ಎಂತ ಮಾಡಿದ, ಸೆಟ್ಟಿಂಗ್ ಆದ, ಹೋಗಿ ಯಾರೊಟ್ಟಿಗೆ, ಸಂದೇಶ್ ಅವರೊಟ್ಟಿಗೆ ಕುತ್ಕೊಂಡು ಹೋಗಿ ಒಳಗೆ. ಶೈಲೇಶ್ ನಮ್ಮ ಒಟ್ಟಿಗೆ ಇದ್ದ. ಶೈಲೇಶ್ ಗಟ್ಟಿಯಾಗಿ ನಿಂತಿದ್ದ. ನಾನು ಹೋಗುದೆಲ್ಲ, ನಂಗೆ ಆದದ್ದು ಎಲ್ಲ ಗೊತ್ತುಂಟು. ನಿತಿನ್ ಶೈಲೇಶ್ ಅಪ್ಪ, 2ನೇ ಗಂಡ. ಅವ ಪರ್ಪಲ್ ಅವ್ರದ್ದು 2 ಗಂಡ. ಅವ ಶೈಲೇಶ್ ಹೇಳಿದ, ನಾನು ಹೋಗುದಿಲ್ಲ, ನಂಗೆ ಗೊತ್ತುಂಟು ಅವರ ಅಮ್ಮಂದು ಎಲ್ಲ ವಿಷಯ ಅಂತ ಹೇಳಿದ. ಎಂತ ವಿಷಯ ಅಂತ ಕೇಳಿದ್ವಿ ನಾವು. ಆಗ ಶೈಲೇಶ್ ಎಲ್ಲ ಹೇಳಿದ, ಹೀಗೆ ಡಿಸೆಂಬರ್ ಟೈಮಲ್ಲಿ ಅವ ಸಂದೇಶ್ ಬಂದಿದ್ದ ಬೆಡ್ರೂಮಿಂದ ಹೊರಗೆ, ನಾನು ನೋಡಿದ್ದೆ, ನಂದು ಕೇಳಿದ್ದ ಮನೆಗೆ, ನನ್ನ ಡೌಟ್ ಆಯ್ತು ಎಲ್ಲ ವಿಷಯ. ಡಿಸೆಂಬರ್ ವಿರಸ ಟೈಮಲ್ಲಿ 2024 ಅಲ್ಲಿ ಇರ್ಬೇಕು. ಅಂದ್ರೆ ವಿರಸ ಟೈಮಲ್ಲಿ ಕಾಲೇಜೆಲ್ಲ ಬೇಗ ಬಿಡ್ತಾರೆ ಹುಡುಗರಿಗೆಲ್ಲ. ಫಂಕ್ಷನ್ ಇರುವಾಗ, ಇದು ಡ್ಯಾನ್ಸ್ ಪ್ರಾಕ್ಟೀಸ್ ಅಲ್ಲಿ ಇರುವಾಗ ಬೇಗ ಬಿಟ್ಟಿದ್ರು. ಇವ ಹೇಳಿದ, ನಮ್ಗೆಲ್ಲ ವಿಷಯ ಹೇಳಿದ. ಹೀಗೆ ಈಗ ಅವರು ಇನ್ಸ್ಪೆಕ್ಟರ್ ಸಂದೇಶ್ ಅವರಿಗೆ ತುಂಬಾ ಕ್ಲೋಸ್ ಇದ್ದಾರೆ, ನಂಗೆ ಮೊನ್ನೆ ಗೊತ್ತಾದದ್ದು, ಮೇ 9ಗೆ ಇದು ಹೊಡೆಯುವಾಗನೇ ಗೊತ್ತಾದದ್ದು ಅವ್ರು ಇನ್ಸ್ಪೆಕ್ಟರ್ ಅಂತ, ಅದು ಗೊತ್ತಿರಲಿಲ್ಲ ಅಂತ ಹೇಳಿದ ಶೈಲೇಶ್. ಅದಕ್ಕೆ ಇದು ಇನ್ಸ್ಪೆಕ್ಟರ್ ಸಂದೇಶ್ ಇಷ್ಟು ಪರ್ಸನಲ್ ಆಗಿ ಅವಳಿಗೆ ಇದು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು ನಮಗೆ. ಅಂದ್ರೆ ಯಾರೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿಲ್ ಮ್ಯಾಟ್ರಿಗೆ ಎಂಟರ್ ಆಗ್ಲಿಕ್ಕಿಲ್ಲ. ಇವನು ಅದನ್ನು ಅವನ ಪರ್ಸನಲ್ ಆಗಿ ಎಂಟರ್ ಆಗಿ ಎಂತಕ್ಕೆ, ನಮ್ಗೆ ಕೂಡ ಸಂಶಯ ಬಂದಿತ್ತು. ಅದಕ್ಕೆ ನಮಗೆ ಮೊದಲ ಕ್ಲಿಯರ್ ಆಯ್ತಾಗ ಇದು ವಿಷಯದಕ್ಕೋಸ್ಕರ ನಮಗೆ ಶೈಲೇಶ್ ಎಲ್ಲ ವಿಷಯ ಹೇಳ್ತಾನಾಗಂತಗೋಸ್ಕರ ಇವನು ಇಷ್ಟೆಲ್ಲ ನಾಟಕ ಮಾಡಿ ಟಾರ್ಚರ್ ಎಲ್ಲ ಕೊಡ್ತಾನೆ ಅಂತ ಗೊತ್ತಾಯ್ತು. ಅದಕ್ಕೆಂತ ಮಾಡಿದ್ರಿ, ಶೈಲೇಶನ್ನು ಇಟ್ಕೊಂಡು CWC ಹತ್ರ ಹೋದ್ವಿ ಕಂಪ್ಲೇಂಟ್ ಕೊಡ್ಲಿಕ್ಕೆ. CWC ಅವರು ಅಲ್ಲಿ ಕೂಡ ಸೆಟ್ಟಿಂಗ್ ಮಾಡಿ ಅಲ್ಲಿ ಕೂಡ ಕಂಪ್ಲೇಂಟ್ ತಗೊಳ್ಳಿ ರೆಡಿ ಇರಲಿಲ್ಲ. ಅವರು ಶೈಲೇಶ್ಗೆ ಬೈದು ಕಳಿಸಿದ್ರು, ಮೈನರಿಗೆ ಬೈದು ಕಳಿಸಿದ್ರು. ನೀನು ಆಗ ಕುತ್ಕೊಳ್ಳಿಕ್ಕಿಲ್ಲ, ನೀನು ಬಾಲಮಂದಿರಿಗೆ ಹಾಕೋದು ಯಾರನ್ನಾದ್ರು ಇರೋ ಮಕ್ಕಳು ಮರ್ಡರ್ ಮಾಡಿದವರು, ಮಕ್ಕಳು ತಪ್ಪು ಮಾಡಿ ರೇಪ್ ಮಾಡಿದವರನ್ನೆಲ್ಲ, ತೀಫ್ ಎಲ್ಲ ಇದ್ರೆ ಅವರನ್ನ ತಂದು ಬಾಲಮಂದಿರಿಗೆ ಹಾಕುದು ಸರಿಯಾಗ್ಲಿ ಅಂತ, 1 ವರ್ಷ 18 ಆಗೋ ತನಕ. ಇವನಂತಂದು ಬಾಲಮಂದಿರ ಕುತ್ಕೊಳ್ಬೇಕು, ಹಾಗೆ ಹೀಗೆ ಅಂತ ಹೇಳಿದ್ರು. ಅಮ್ಮ ಇದು ಬ್ಯಾಂಗ್ಳೂರಿದ್ದು CWC ಹತ್ರ ಹೋದ್ವಿ. ಅವ್ರು ನ್ಯಾಯ ಕೊಟ್ಟರು. ನಿಂದು ಸ್ಟೇಟ್ಮೆಂಟ್ ಮುಖ್ಯ, ಅವತ್ತು ಸ್ಟೇಟ್ಮೆಂಟ್ ಅಲ್ಲ, ನೀನ್ ಎಂತ ಹೇಳ್ತಿ ಅದು ಮುಖ್ಯ ಅಂತ ಅವ್ರಿಗೂ ಇವನಿಗೆ ಬರೆದು ಕೊಟ್ಟರು. ನಾನು ಚಿಕ್ಕಮ್ಮನೊಟ್ಟಿಗೆ ಕುತ್ಕೊಳ್ತೇನೆ ಅಂತ ಹೇಳಿದ. ಅಲ್ಲಿ ಆದೇಶ ಬಂತು, ಅವನ ಮತ್ತು ಕುತ್ಕೊಳಿಸಬಹುದು ಅಂತ. ಅದು ವಿಷಯ, ಒಂದು ಮೈನರ್ ಅನ್ನು ಕಿಡ್ನಾಪ್ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಒಂದು ಸಾಕ್ಷಿನಾಶ ಕೇಸ್, ಒಂದು ಕಿಡ್ನಾಪ್ ಕೇಸ್, ಪ್ಲಸ್ ಮೈನರ್ JJ ಆಕ್ಟ್ ಅಲ್ಲಿ ಬರ್ತದೆ. ಇದು 3 ಕೇಸ್, ಹೆವಿ ಕೇಸ್. ಈ ಕೇಸನ್ನು 2 ಮಂತ್ ಆಯ್ತು ಅವರಿಗೆ ಎಫ್ಐಆರ್ ಮಾಡ್ಲಿಕ್ಕೆ. 2 ಮಂತ್ಸ್ ಎಂತ ಮಾಡಿದ್ರು, 2 ಮಂತ್ಸ್ ಎಲ್ಲ ಎಂತ ಮಾಡಿದ್ರು ಇವರು. ಇದೇ ವಿಷಯ ನಾವು DG ಸಲೀಂ ಅವರು, ಡೆಪ್ಯೂಟಿ ಜನರಲ್ ಅವರ ಹತ್ರ, ಡೈರೆಕ್ಟರ್ ಜನರಲ್ ಅವರ ಹತ್ರ, ಸಲೀಂ ಹತ್ರ ಹೋಗಿ ಹೇಳಿದ್ವಿ. ಅಮ್ಮ ಎಲ್ಲ ಹೇಳಿದ್ರು ವಿಷಯ, ಹೀಗೆಲ್ಲ ಕರ್ಕೊಂಡು ಹೋಗಿದ್ದಾನೆ ಹುಡುಗನಂತ. ಅವರು ಪುನಃ ಬೈದ್ರು. ಯಾರಿಗೆ, ಇನ್ಸ್ಪೆಕ್ಟರ್ ಸಂದೇಶಿಗೆ, ಕಮಿಷನರಿಗೆ ಬೈದ್ರು. ಕಮಿಷನರಿಗೆ ಹೇಳಿದ್ರು, ಇದು ಕೇಸ್ ಯಾರು ಅವನನ್ನು ಕಿಡ್ನಾಪ್ ಮಾಡಿ ಹೊಡೆದ್ರು ಕರ್ಕೊಂಡೋದ್ರಲ್ಲ, ಈ ಕೇಸನ್ನು ಮೂಡಿಬಿದ್ದ ಸ್ಟೇಷನ್ನಲ್ಲಿ ಯಾರು ಮುಟ್ಲಿಕ್ಕಿಲ್ಲ. ಈ ಕೇಸನ್ನು IG ಗೆ ಇದು ಮಾಡ್ತೇನೆ. IG ಅಂದ್ರೆ ಅಮಿತ್ ಸಿಂಗ್ ಅವರು DIG ಗೆ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಅವರಿಗೆ ಕೊಟ್ಟರು. ಅವರು ಆಗ ಬೆಳ್ಳಿಯಪ್ಪ ಸರ್ ಇದ್ರು, ಅವರಿಗೆ ಕೊಟ್ಟರು. ಇದು ನಿಮ್ಮ ಕಮಿಷನರ್ ಅನ್ನು ಕೂಡ ಆರೋಪಿ ಮಾಡಿದ್ರು ಆ ಕೇಸಲ್ಲಿ. ಕಮಿಷನರ್ ಆರೋಪಿ ಅಂದ್ರೆ ಕಮಿಷನರ್ ಸುದ್ದಿರೆಡ್ಡಿ ಅಂದ್ರೆ ನೀವು ಕೇಸ್ ತಗೊಳ್ಳಿಲ್ಲ ಅಂತ. IG ಅವರು, ಬೆಳ್ಳಿಯಪ್ಪ ಸರ್ ಅವರಿಗೆ ಪುನಃ ಹೇಳಿದ್ರು, ಬೈದ್ರು. ಅಂದ್ರೆ ನೀವೆಂತಕ್ಕೆ ಕೇಸ್ ತಗೊಳ್ಳಿಲ್ಲ ಅಂತ. ACB ಶ್ರೀಕಾಂತ್ಗೆ ಮಾಡಿದ್ರು, ಇನ್ಸ್ಪೆಕ್ಟರ್ ಸಂದೇಶಿಗೆ ಮಾಡಿದ್ರು. ನಿಮ್ಮ ಮೇಲೆ ತನಿಖೆ ಆಗ್ಬೇಕಂತ ಅವರು ತನಿಖೆ ಇಟ್ರು.
ಅಂದ್ರೆ ಅವರೇ ಹ್ಯಾಂಡಲ್ ಮಾಡ್ತಾರಂತೆ. ಯಾರು ಆ ಕೇಸನ್ನು ಮುಟ್ಟಬಾರ್ದಂತ ಆದೇಶ ಕೊಟ್ಟರು ಎಲ್ಲಿಗೆ, ಮೂಡಿಬಿದ್ರೆ ಸ್ಟೇಷನ್ಗೆ. ಯಾರು ಆ ಕೇಸನ್ನು ಮುಟ್ಲಿಕ್ಕಿಲ್ಲ, ಆ ಕೇಸನ್ನು ನಾವು ಹ್ಯಾಂಡಲ್ ಮಾಡ್ತೇವೆ ಅಂತ. ಸುಧೀರ್ ಕುಮಾರ್ ರೆಡ್ಡಿ ಕೂಡ ಮುಚ್ಚಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ACP ಅಂತೂ ಆವಾಗಿಂದ ಮುಚ್ಚಿಸಲಿಕ್ಕೆ ಟ್ರೈ ಮಾಡಿದೆ. ಇವ್ರದ್ದು ಎಂತನ ಒಂದು ಚೈನ್ ಲಿಂಕ್ ಉಂಟು, ಎಂತನ ಒಂದು ಹೋಗ್ತುಂಟು, ಅದಕ್ಕೆ ಇವರನ್ನೆಲ್ಲ ಮುಚ್ಚಿಸ್ಕೊಂಡು ಅಂತ ಎಂತನ ಒಂದು ವೀಕ್ನೆಸ್ ಎಂತನ ಒಂದು ಉಂಟು, ಅದಕ್ಕೆ ಇವರೆಲ್ಲ ಅವನನ್ನು ಮುಚ್ಚಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಎಂತಕ್ಕಂತ ಗೊತ್ತಿಲ್ಲ. ಎಲ್ಲ ನಾವು ಹೋಗಿ ಸುಧೀರ್ ಕುಮಾರ್ ಸರ್ ಹತ್ರ ಹೇಳಿದ್ವಿ, ಇದು ವಿಡಿಯೋ ಉಂಟು, ಆಡಿಯೋ ಮ್ಯೂಟ್ ಮಾಡಿ ಕೊಟ್ಟಿದ್ದ, ನೀವು ಚೆಕ್ ಮಾಡಿ. ಎಂತಕ್ಕೆ ಇನ್ನು ಸಸ್ಪೆಂಡ್ ಮಾಡಲಿಲ್ಲ? 1 ವರ್ಷ ಆಯ್ತು, 1 ವರ್ಷದಿಂದ ಹೋರಾಡ್ತಿದ್ವಿ ನಾವು. ಎಂತಕ್ಕೆ ಇದು ಅಕ್ರಮ ಕೈ ತಗೊಳ್ಳಿಲ್ಲ ಅವನ ಮೇಲೆ? ಖುದ್ದಾಗಿ ಮೈನರನ್ನು ಇಟ್ಕೊಂಡು ಹೋಗಿ ಹೊಡೆದ್ರು, ಎಂತ ತಗೊಳ್ಳಿಲ್ಲ. ಸುಧೀರ್ ಕುಮಾರ್ ರೆಡ್ಡಿ ಸರ್ ಹತ್ರ ಹೋಗಿ ನಾವು ಹೇಳಿದ್ವಿ, ಮೈನರನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಹೊಡೆದು ಕುಟ್ಕೊಳಿಸ್ತಾರಂತ. ಅದಕ್ಕೆ ಅವ್ರು ಹೇಳಿದ್ರು, ಅಮ್ಮ ಮತ್ತು ಅದು ತಂದೆ ತಾಯಿ ಕಿಡ್ನಾಪ್ ಮಾಡಿ ಇದು ಕರ್ಕೊಂಡು ಹೋದ್ರೆ ಕಿಡ್ನಾಪ್ ಕೇಸಲ್ಲಿ ಬರುದಿಲ್ಲ. ಸರಿ, ಓಕೆ, ಹೊಡಿದು ಕೇಸ್ ಬರುದಿಲ್ಲ, SLT ಕೇಸ್ ಬರುದಿಲ್ಲ, ಹ್ಯಾರಾಸ್ಮೆಂಟ್ ಕೇಸ್ ಬರುದಿಲ್ಲ. ಅದರಲ್ಲಿ 3 ಜನ ಬೇರೆಯವರಿದ್ದಾರೆ, SC ನವರು, ಕಿರಣ್, ಕಿಶನ್ ಮತ್ತೆ ಇನ್ನೊಬ್ಬ ಯಾರ ಡ್ರೈವರ್ ಅಂತೆ. ಅವರು 3 ಜನ ಮೇಲೆ ಕೇಸ್ ಬರುದಿಲ್ಲ. ಅವರು ಅಪ್ಪಂದಿರ, ಅವ್ರ ಫ್ಯಾಮಿಲಿಯ, ಅವರ ಮೇಲೆ ಕೇಸ್ ಬರುದಿಲ್ವಾ? ಅದು ಕೂಡ ಸಾಕ್ಷಿನಾಶ ಕೇಸ್ ಬರುದಿಲ್ಲ. 164 ಸ್ಟೇಟ್ಮೆಂಟ್ ಕೊಡ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ರಂತ ಕೇಸ್ ಬರುದಿಲ್ವಾ? ಮತ್ತೆ ಮೈನರ್ ಇದು ಮೈ ಮುಟ್ಟಿರಂತ ಕೇಸ್ ಬರುದಿಲ್ವಾ? ಎಂತಕ್ಕೆ ಬರುದಿಲ್ಲ? ಬೇರೆಯವರಿಗೆಲ್ಲ ಕೇಸ್ ಆಗ್ತಾರೆ. ಓಕೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಡ್ರಗ್ಸ್ ಅವರನ್ನೆಲ್ಲ ಹಿಡಿತಾರೆ, ಅದೆಲ್ಲ ಒಳ್ಳೆ ಕೆಲಸ, ಇಲ್ಲ ಅಂತ ಹೇಳಿಲ್ಲ. ಅದೇ ಅವರ ಸಿಬ್ಬಂದಿನ ಎಂತಕ್ಕೆ ಅವರು ಬಚಾವ್ ಮಾಡ್ತಿದ್ದಾರೆ? ಕಮಿಷನರ್ ಎಷ್ಟು ಸಾಕ್ಷಿ ಇದ್ರು ಕೂಡ ಅವರು ಬಚಾವ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಅದಕ್ಕೆ ನೀವು ಒಂಟರಾಗಿ ಒಂಚೂರು ಎಂತ ವಿಷಯ ಅಂತ ಅದೆಲ್ಲ ತಿಳ್ಕೊಳ್ಬೇಕಂತ ಹೈಯರ್ ಆಫೀಸರ್ಗೆ ಇದು ಇಂಟರ್ಫಿಯರ್ ಆದ್ರೆ ನಮ್ಗೆ ತುಂಬಾ ಒಳ್ಳೇದು.